ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನೇನೋ ಕರ್ಕೊಂಬಂದ್ಬಿಟ್ಟು ಮನೆಯಲ್ಲೇ ಇಟ್ಕೊಂಡಿರ್ತಾನೆ. ಹಾಗೆ ಅಮ್ಮನ ಹತ್ರ ಹೋದರೂ ಕೂಡ ಅಮ್ಮ ಒಪ್ಕೊಳ್ತಾ ಇರಲ್ಲ. ಹಾಗೆ ಹೊರಗಡೆ ಬಂದ್ಬಿಟ್ಟು ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತೇಳಿ ಬರ್ತಾರೆ. ಇಲ್ಲಿ ನೋಡಿದ್ರೆ ದೇವು ಅವರ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ಅವ್ರ ಮಗ ಕೂಡ ಫಸ್ಟ್ ನೈಟ್ಗೆ ಹೂವಿನ ಅಲಂಕಾರ ಕೂಡ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಪವಿತ್ರ ಅವ್ರ ತಮ್ಮ ಕೂಡ ಯಾಕೋ ಅಕ್ಕ ಕಾಲು ಮಾಡಿಲ್ಲ, ಏನೂ ಇಲ್ಲ, ಹೇಗಿದ್ದಾಳು ಹೇಗಿಲ್ಲೋ ಗೊತ್ತಿಲ್ಲ ಅಂಥೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾನೆ. ನೆಕ್ಸ್ಟ್ ರಾಧಿಕಾ ಅವರು ಮನೆಯಿಂದ ಹೊರಗಡೆ ಹೊರಟಿರ್ತಾರೆ. ಅಲ್ಲಿಗೆ ನಮೃತ ಅವ್ರು ಬರೋದನ್ನು ನೋಡಿಬಿಟ್ಟು ಪಿಸ್ತೂಲನ್ನು ತೊಗೊಂಡು ತನ್ನ ತಲೆಗೆ ಇಟ್ಕೊಂಡು ಶೂಟ್ ಮಾಡೋಕೆ ಥರ ನಿಂತ್ಕೊಂಡಿರ್ತಾಳೆ. ಅದನ್ನು ರಾಧಿಕಾ ನೋಡಿಬಿಟ್ಟು, ಅಯ್ಯೋ ಏನು ಮಾಡ್ತಿದ್ಯಾ ನಮೃತ ನೀನು, ಏನು ಮಾಡೋದು, ನನ್ನ ಜೊತೆ ಮದುವೆ ಆಗ್ತಿರೋರು ದೇವನ ಪವಿತ್ರನ ತಾಳಿ ಕಟ್ಕೊಂಬಂದರೆ ಹೇಗೆ ಸುಮ್ಮನೆ ಇರೋದು ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಇರ್ತಾಳೆ. ಅದು ಹೇಗೆ ಅವನ ಜೊತೆ ಇರ್ತಾಳೆ, ನಾನು ನೋಡ್ತೀನಿ, ನೀನು ಯಾವತ್ತಿದ್ರೂ ಆ ಸ್ಥಾನ ಕೊಡ್ತೀನಿ ಅಂತೇಳ್ಬಿಟ್ಟು ರಾಧಿಕಾ ಅವರು ಚಾಲೆಂಜ್ ಮಾಡಿ ಹೊರಟೋಗ್ತಾರೆ. ಅಲ್ಲಿ ದೇವು ಹೋಗ್ತಾನೆ ರೂಮ್ಗೆ, ತನ್ನ ರೂಮ್ಗೆ ಹೋಗಿದ ತಕ್ಷಣ ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಸೂರಿ ಎಲ್ಲರೂ ಕೂಡ ಫಸ್ಟ್ ನೈಟ್ಗೆ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ. ಅದನ್ನು ನೋಡಿಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು, ಇದನ್ನು ಯಾರು ನಿಮಗೆ ಮಾಡೋಕ್ಕೆ ಹೇಳಿರೋದು, ಫಸ್ಟ್ ಇದನ್ನೆಲ್ಲರೂ ಕ್ಲೀನ್ ಮಾಡಿ ಅಂಥೇಳಿ ಹೊರಟೋಗ್ಬಿಡ್ತಾರೆ. ಅಲ್ಲಿಗೆ ಮತ್ತು ನೆಕ್ಸ್ಟ್ ಪವಿತ್ರ ಅಂತಮ್ಮ ಕಾಲ್ ಮಾಡಿಬಿಟ್ಟು ಅಕ್ಕ ಕಾಲ್ ಎತ್ತಾಳೆ. ಅಕ್ಕ ಹೇಗಿದೆ ಅಕ್ಕ, ನೀನು ನೋಡಿ ತುಂಬ ಬೇಜಾರಾಗ್ತಿದೆ ಅಕ್ಕ ಅಂತ. ಏನೂ ಇಲ್ಲ ತಮ್ಮಯ್ಯ, ನಾನು ಚೆನ್ನಾಗಿದ್ದೀನಿ, ಅಜ್ಜ ತಾತ ಹೇಗಿದ್ದಾರೆ ಅಂತೇಳ್ಬಿಟ್ಟು ಪವಿತ್ರ ಕೂಡ ಕೇಳ್ತಾಳೆ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಾರೆ ನನ್ನ ಅಂತೇಳ್ಬಿಟ್ಟು ಪವಿತ್ರ ಕೂಡ ಹೇಳ್ತಾಳೆ. ಹಾಗೆ ಸರಿ ಅಂತೇಳಿ ಕಾಲ್ ಕಟ್ ಮಾಡ್ತಾನೆ. ಹೇಗಾದರೂ ಮಾಡಿ ದೇವು ಹತ್ರ ನಾನು ಮಾತಾಡಲೇಬೇಕು ಅಂತೇಳ್ಬಿಟ್ಟು ಪವಿತ್ರರು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಫಸ್ಟ್ ನೈಟ್ಗೆಲ್ಲ ರೆಡಿ ಮಾಡಿರ್ತಾರೆ. ಅದನ್ನು ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಅದನ್ನೆಲ್ಲ ನೋಡಿಬಿಟ್ಟು ಪವಿತ್ರ ತುಂಬಾ ಬೇಜಾರು ಮಾಡ್ಕೊಂಡು, ಏನಂತ ತಿಳ್ಕೊಂಡಿದ್ದೀರಾ ನಾನು ಅಂತೇಳಿ ದೇವು ಕೂಡ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ತುಂಬ ಸಿಟ್ಟಿಂದ ಪವಿತ್ರ ಕಾಲರ್ ಪಟ್ಟಿಯನ್ನು ಹಿಡಿದ್ಬಿಟ್ಟು, ಪವಿತ್ರ ನೀವು ಯಾಕೆ ಈ ಥರ ಮಾಡಿದ್ರಿ ನನಗೆ ಮೋಸ ಅಂತ ಹೇಳ್ಬಿಟ್ಟು ಕೇಳ್ತಾಳ್ತಾರೆ. ಏನು ಉತ್ತರ ಕೊಡ್ತಾನೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.